ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಮ್ಮ ನಾದಿನಿ ಮನೆಯದು ಅದು ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳೆಲ್ಲ. ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ವ್ಯೂ ನೋಡಿ, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇದು ನಮ್ಮ ನಾದಿನಿ ಮನೆ. ಇಲ್ಲಿ ಬಂದಿದ್ದೆ ನಾನು. ಇದು ನಾದಿನಿ ಮನೆ ಇರೋದು ಮುಲ್ಕಿಯಲ್ಲಿ. ಅವರು ಹೊಸದಾಗಿ ಒಂದು ಮನೆಯನ್ನು ತೊಗೊಂಡಿದ್ದಾರೆ. ಇಲ್ಲಿ ಗಾರ್ಡನ್ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿ ಹೂಗಳನ್ನು ಬೆಳೆಸಿದ್ದಾರೆ ಅಂತ. ಇವನ್ನೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸುತ್ತೆ. ನನಗಂತೂ ಗಿಡಗಳಂದರೆ ಮತ್ತು ಹೂಗಳಂದರೆ ತುಂಬ ಇಷ್ಟ. ಇದು ನೋಡಿ, ಇದು ಇನ್ನೊಂದು ವೆರೈಟಿ ಹೂವು. ಇದು ಬೆಳಿಗ್ಗೆವರೆಗೆ ಹೀಗೆ ವೈಟ್ ಇರುತ್ತೆ. ಆಮೇಲೆ ಈ ರೀತಿ ಸಂಜೆ ಆಗ್ತಾ ಆಗ್ತಾ ಈ ರೀತಿ ಪಿಂಕ್ ಆಗಿಬಿಡುತ್ತೆ ಹೂವು. ಕಲ್ಲರ್ ಡಬಲ್ ಕಲರ್ ಇದೆ ಇದು ಹೂವು. ಮಧ್ಯಾಹ್ನದವರೆಗೆ ಅಂದರೆ ವೈಟ್ ಒಂಥರ ಇದು ಕ್ರೀಮ್ ಕಲರ್ ಥರ ಇರುತ್ತೆ. ಇದು ನೋಡಿ, ಬಳ್ಳಿಗೆ ಗುಲಾಬಿ ಹೂವು ಆಗಿಬಿಟ್ಟಿದೆ ಅಂತ. ಹಾಗೆ ನಾನು ಅಲ್ಲಿ ಹಿಂದುಗಡೆಗೆ ನವಿಲುಗಳೆಲ್ಲ ಬರ್ತಾ ಇರುತ್ತೆ ಅವ್ರ ಮನೆ ಹಿಂದುಗಡೆ. ಅದನ್ನು ನಾನು ಇದು ಮಾಡಿದ್ದೀನಿ ನೋಡಿ. ಇದು ಹೆಣ್ಣು ನವಿಲಿದು. ಇಲ್ಲಿ ನೋಡಿ, ಅವ್ರ ಮನೆ ಆಪೋಸಿಟ್ ಒಂದು ನಾಯಿ ಇದೆ. ಅದು ಕಾರ್ ಮೇಲೆ ಕೂತ್ಕೊಂಡಿರುತ್ತೆ. ಅದು ಅಲ್ಲಿಂದನೇ ಬರೋ ಹೋಗೋ ಜನರಿಗೆಲ್ಲ ಬೊಗಳೋದು ಮಾಡುತ್ತೆ. ತುಂಬ ಚೆನ್ನಾಗಿದೆ ನಾಯಿ ಇದು. ಬಟ್ಟೆಗುಡಿ ಅಂತೆ ಅಲ್ಲ ಇವನು ಹೇಳುದು. ಇದು ನೋಡಿ, ಬಾವಿ. ಇದು ಈ ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಬಾವಿ, ಅಂದರೆ ಡಿಸೈನ್. ಇದು ನೋಡಿ, ಜಯಲಕ್ಷ್ಮಿ ಸಿಲ್ಕ್ ಅಂತ ಉಡುಪಿಯಲ್ಲಿರೋದು. ನಾವು ಉಡುಪಿಗೆ ಬಂದಿದ್ವಿ. ಇಲ್ಲಿ ಚೆನ್ನಾಗಿದೆ ಸಾರಿಗಳೆಲ್ಲ, ತುಂಬ ಚೆನ್ನಾಗಿದೆ ಸಾರಿ. ಮತ್ತು ಇದು ಎಲ್ಲ ಅಂಡರ್ ಗಾರ್ಮೆಂಟ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ. ವಾಚ್ ಯಾವ ಥರ ಬೇಕೋ ಆ ಥರ ವಾಚ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಏನಿಲ್ಲ ಅಂತಿಲ್ಲ, ಮತ್ತು ಅಷ್ಟೇ ಚೆನ್ನಾಗಿ ಸರ್ವಿಸು ಇದೆ. ಸಿಲ್ಕ್ ಸ್ಯಾರೀಸು, ಮದುವೆಗೆ ಬೇಕಾಗಿರೋದು, ಕಾಂಚೀವರಂ ಎಲ್ಲನೂ ಸಿಗುತ್ತೆ ಇಲ್ಲಿ. ಮತ್ತು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಒಂದೊಂದು ಸಾರಿ ಮತ್ತು ಹೆಚ್ಚು ರೇಟು ಇಲ್ಲ ಇಲ್ಲಿ. ಕಡಿಮೆ ರೇಟಲ್ಲಿ ಚೆನ್ನಾಗಿರೋದು ವೆರೈಟಿ ಚೆನ್ನಾಗಿದೆ ಇಲ್ಲಿ. ಅದಕ್ಕೆ ಇಲ್ಲಿ ಬಂದಿದ್ವಿ ನಾವು. ನೋಡಿ ಹೇಗಿದೆ ಅಂತ. ಉಡುಪಿಗೆ ಬಂದರೆ ನಿಜವಾಗ್ಲೂ ಒಮ್ಮೆ ಭೇಟಿ ಕೊಡಲೇಬೇಕು. ಇಲ್ಲಿ ಅಷ್ಟು ಚೆನ್ನಾಗಿ ಕೇರ್ ಮಾಡಿ ಕಸ್ಟಮರ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ. ಯಾವ ಥರ ಸಾರಿ ಬೇಕಾದರೂ ಸಿಗುತ್ತೆ. ಕಡಿಮೆ ರೇಟಿಂದ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮತ್ತು ಹೆಚ್ಚು ರೇಟಿರೋ ಮದುವೆ ಸಮಾರಂಭಗಳಿಗೆಲ್ಲ ಚೆನ್ನಾಗಿರೋ ಸಾರಿಗಳೆಲ್ಲ ಸಿಗುತ್ತೆ. ನಾವೆಲ್ಲ ತೊಗೊಂಡು ಬಂದ್ವಿ.
ಇದನ್ನು ನೋಡಿ, ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ದೇವ್ರದ್ದು ಇದು ಇದೆ ಇಲ್ಲಿ. ಈಗ ಊಟಕ್ಕೆ ಬಂದ್ವಿ. ಸಣ್ಣ ಹೋಟೆಲ್ ಆದರೂ ತುಂಬ ಚೆನ್ನಾಗಿತ್ತು. ಮೀನೂಟ ತುಂಬ ಚೆನ್ನಾಗಿತ್ತು. ಬಾಳೆ ಎಲೆ ಊಟ, ಉಪ್ಪಿನಕಾಯಿ ಮತ್ತು ಪಲ್ಯ ಬಿಡಿಸಿದ್ರು. ನಿಮಗೆ ಕುಚ್ಚಲಕ್ಕಿ ಬೇಕಾದ್ರೆ ಎಗ್ ಬಾಯ್ಲ್ಡ್ ದಾಳು சாப்பாடு சாப்பாடு अंडा सा दाल 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 हां दाल आहे एवढा बाकी मसाला दिलं इथं बरे असले दाल ಕಬಾಬ್ ಕಬಾಬ್